ರೋಟರಿ ಕ್ಲಬ್ ಬೀದರ್ ಹಾಗೂ ಅಂಜಲಿ ಕೊಟ್ರಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಬೀದರ್ ಜಿಲ್ಲೆಯ ಚಿಂತಲ್ಗೇರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು. ಮುಖ್ಯವಾಗಿ ಗ್ರಾಮೀಣ ಭಾಗದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಈ ಶಿಬಿರದಲ್ಲಿ ಮೊಳಕಾಲು ನೋವು, ಬೆನ್ನು ನೋವು, ಮೂಳೆ ಸಮಸ್ಯೆ ತಪಾಸಣೆ, ಕಣ್ಣು, ಹೃದಯ, ದಂತ, ಸ್ತ್ರೀರೋಗ ಸಮಸ್ಯೆಯ ತಪಾಸಣೆ, ಬಿಪಿ, ಶುಗರ್, ರಕ್ತ ಪರೀಕ್ಷೆ ಹೀಗೆ 20ಕ್ಕೂ ಅಧಿಕ ವೈದ್ಯರು ಸ್ಥಳದಲ್ಲಿ ಇದ್ದುಕೊಂಡು ಉಚಿತ ಆರೋಗ್ಯ ತಪಾಸಣೆ ಮಾಡಿದರು. ಜೊತೆಗೆ ಇದೇ ವೇಳೆ ಔಷಧಿ ಕೂಡ ವಿತರಣೆ ಮಾಡಿದರು. ರೋಟರಿ ಕ್ಲಬ್ ಹಾಗೂ ಅಂಜಲಿ ಕೊಟ್ರಕಿ ಚಾರಿಟೇಬಲ್ ಫೌಂಡೇಶನ್ನ ಕಾರ್ಯಕ್ಕೆ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡುತ್ತಾ, ರೋಟರಿ ಅಂದರೆ ಸಮಾಜ ಸೇವೆಗೆ ಎತ್ತಿದ ಕೈ, ಜನರಿಗೆ ಕಾಳಜಿ ತೋರಿಸುವ ಏಕೈಕ ಸಂಸ್ಥೆ ರೋಟರಿ ಕ್ಲಬ್ ಆಗಿದೆ. ಆರೋಗ್ಯ ತಪಾಸಣೆ ಶಿಬಿರ, ಶಾಲೆಗಳಿಗೆ ಬೆಂಚ್ ವಿತರಣೆ, ಶಾಲೆಯ ಅಭಿವೃದ್ಧಿ ಮಾಡುವುದು, ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುವುದು, ಅಂಧರಿಗೆ ಸ್ಟಿಕ್ ವಿತರಣೆ ಹೀಗೆ ಹಲವಾರು ಸೇವಾ ಮನೋಭಾವನೆಯೊಂದಿಗೆ ರೋಟರಿ ಕ್ಲಬ್ ಸೇವೆ ಮಾಡ್ತಾ ಇದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನುರಿತ ವೈದ್ಯರನ್ನ ಹಳ್ಳಿಯತ್ತ ಬರುವಂತೆ ಈ ಆರೋಗ್ಯ ತಪಾಸಣೆ ಶಿಬಿರ ಮೂಲಕ ಮಾಡಿದ್ದಾರೆ. ಇವತ್ತು ಗ್ರಾಮೀಣ ಭಾಗದ ಜನರು ನಗರದ ನುರಿತ ವೈದ್ಯರತ್ತ ಹೋಗಬೇಕಾದ್ರೆ 2,000 ಖರ್ಚು ವೆಚ್ಚ ಬರ್ತದೆ. ಆದರೆ ಇವತ್ತು ಉಚಿತವಾಗಿ ತಪಾಸಣೆ ಜೊತೆಗೆ ಔಷಧಿಯನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಅಧ್ಯಕ್ಷರಾಗಿರುವ ಬಸವಕುಮಾರ್ ಪಾಟೀಲ್ ಅವರು, ಅಸಿಸ್ಟೆಂಟ್ ಗವರ್ನರ್ ಹಾವಶೆಟ್ಟಿ ಪಾಟೀಲ್, ಶಂಕರ್ರಾವ್ ಕೊಟ್ರಕಿ, ಸೆಕ್ರೆಟರಿ ಅನಿಲ್ ಕುಮಾರ್ ಮಸೂದೆ ಅವರು ಮಾತನಾಡಿದರು. ತಜ್ಞ ವೈದ್ಯರಾಗಿರುವ ಡಾ ಸುಭಾಷ್ ಕರ್ಪೂರ್, ಡಾ ರಾಜಶೇಖರ್ ಪಾಟೀಲ್, ಡಾ ರಾಜಶೇಖರ್ ಸೇಡಂಕರ್, ಡಾ ಕಪಿಲ್ ಪಾಟೀಲ್, ಡಾ ಅಕ್ಷಯ್ ಜಗತಾಪ್, ಡಾ ಶಿವಕುಮಾರ್ ಪಾಟೀಲ್, ಡಾ ಪ್ರಶಾಂತ್ ಪಾಟೀಲ್, ಡಾ ವಿನಾಯಕ್ ಜಾಂತೆ, ಡಾ ಸಚಿನ್ ಪಾಟೀಲ್, ಡಾ ಬಾಲಾಜಿ ವರವಟೆ, ಡಾ ಶೈಲೇಶ್ ಮಠ್, ಡಾ ವಿನಯ್ ಕುಮಾರ್ ಬಿಯಾನಿ, ಡಾ ಶೈಲೇಶ್ ದಾಬ್ಕೆ, ಡಾ ಬಸವಪ್ರಸಾದ್ ಪಾಟೀಲ್ ಇತರರು ಹೃದಯ ಸೇರಿ ವಿವಿಧ ರೋಗಗಳ ತಪಾಸಣೆ ಮಾಡಿದರು. ಅಂಜಲಿ ಕೊಟ್ರಕಿ ಜ್ಞಾನಸುಧಾ ಆಯುರ್ವೇದ ಆಸ್ಪತ್ರೆ ಡಾ ರಾಜೇಶ್ ಉಡುಪುಡಿ, ಡಾ ಧೀರಜ್ ಸೋನಿ, ಡಾ ರಜನಿ ಬಿರಾದರ್ ಇತರರು ಪಾಲ್ಗೊಂಡು ಆಯುರ್ವೇದ ಪದ್ಧತಿಯ ಚಿಕಿತ್ಸೆ ಸಲಹೆ ನೀಡಿದರು. ಈ ಶಿಬಿರಕ್ಕೆ ಬಂದವರಿಗೆ ಬಿಪಿ, ಶುಗರ್, ರಕ್ತ ಪರೀಕ್ಷೆ ಸಾಮಾನ್ಯವಾಗಿ ಮಾಡಲಾಯಿತು. ಔಷಧಿಗಳನ್ನು ಕೂಡ ವಿತರಣೆ ಮಾಡಲಾಯಿತು. ತುರ್ತು ನೇತ್ರ ಸಮಸ್ಯೆ ಇದ್ದವರಿಗೆ ಸ್ಥಳದಲ್ಲಿಯೇ ಉಚಿತ ಕನ್ನಡಕ ವಿತರಣೆ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಪಾಟೀಲ್, ಕೃಪಾ ಸಿಂಧು ಪಾಟೀಲ್, ಸುರೇಶ್ ಚನ್ಶೆಟ್ಟಿ ಸೇರಿದಂತೆ ರೋಟರಿ ಕ್ಲಬ್ನ ಹಲವು ಪದಾಧಿಕಾರಿಗಳು, ಗ್ರಾಮದ ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ಸಂಗಳಿಗೆ ನಾ ಹೋಗಿದ್ದು ಇನಾಗ್ರೇಷನ್ಗೆ 1.5 ವರ್ಷ ಕೆಳಗೆ ಸಂಗಳಿಗೆ ಆಗಿತ್ತು. ಮನ್ನಳಿನ ಇದ್ದಿಲ್ಲ. ಬಟ್ ಒಳ್ಳೆಯದ. ರೋಟ್ರಿ ಅಂದರೆ ಸಮಾಜ ಸೇವೆಗೆ ಎತ್ತಿದ ಕೈ ಅದ. ರೋಟ್ರಿ ಅಂದರೆ ಸೇವಾ ಅದ. ರೋಟ್ರಿ ಅಂದರೆ ಸಾಮಾಜಿಕ ಕಾರ್ಯ ಅದ. ರೋಟ್ರಿ ಅಂದರೆ ಸೋಷಿಯಲ್ ಸರ್ವಿಸ್ ಅದ. ರೋಟ್ರಿ ಅಂದರೆ ಜನರಿಗೆ ಕಾಳಜಿ ತೊಗೊಂಬೋದು ಒಂದು ಸಂಸ್ಥೆ ಅದ. ಪೋಲಿಯೋ ಎರಾಡಿಕೇಟ್ ಮಾಡಿದ ಸಂಸ್ಥೆ ಇದು ರೋಟ್ರಿನೇ ಅದ. ಸಾಕಷ್ಟು ಸ್ಕೂಲ್ಗಳಿಗೆ ಬೆಂಚಸ್ಸು, ಬುಕ್ಸು, ಭಾಳ ಸಲಕರಣೆಗಳು, ಅಂಧರಿಗೆ ಸ್ಟಿಕ್ಸ್ ಕೊಡೋದಾಗಲಿ, ಬಸ್ಸಸ್ಸು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ರೋಟ್ರಿ ಕ್ಲಬ್ದು ಒಂದು ಮೋಟೋ ಅದ. ಅದಕ್ಕೆ ರೋಟ್ರಿ ಕ್ಲಬ್ ಆಫ್ ಬೀದರ್ ಹಾಗೂ ಸ್ವರ್ಗೀಯ ಸಹೋದರಿ ಅಂಜಲಿ ಕೊಟ್ರಕಿಯವರ ಸ್ಮರಣಾರ್ಥ ನಿಮಿತ್ತ ಎಲ್ಲ ಕಡೆ ನಮ್ಮ ಶಂಕರ್ರಾವ್ ಕೊಟ್ರಕಿಯವರು ಭಾಳ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ಅವ್ರ ಗ್ರಾಮದಲ್ಲಿ ಯಾಕೆ ಬ್ಯಾಕ್ವರ್ಡ್ ಅದ ನಮ್ಮ ಈ ಕ್ಷೇತ್ರದಲ್ಲಿ ಮನ್ನಳ್ಳಿ ಸರ್ಕಲಲ್ಲಿ. ಈ ಗ್ರಾಮಗಳು ಹೋದರೆ ತೆಲಂಗಾಣ ಹೋಗ್ಬೇಕು. ಅದಕ್ಕೆ ಒಂದು ವಿಭಿನ್ನ ರೀತಿಯಿಂದ ನಮ್ಮ ಕೊಟ್ರಕಿಯರು ರೋಟ್ರಿ ಕ್ಲಬ್ ಒಂದು ಆಯೋಜನೆ ಮಾಡಿದ ಹೆಲ್ತ್ ಕ್ಯಾಂಪು. ಒಳ್ಳೆಯ ಸುಪ್ರಸಿದ್ಧ ಡಾಕ್ಟರ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡಾಕ್ಟರ್ಸ್ ಬಂದರು. ಮತ್ತು ಬೀದರ್ಗೆ ಹೋದ್ರೆ 2,000ದಲ್ಲಿ ಏನು ಟ್ರೀಟ್ಮೆಂಟ್ ಆಗ್ತದೆ, ಇಲ್ಲಿ ₹1 ಖರ್ಚಾಗಲ್ದೇ ಇಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಅದು ಭಾಳ ಜನರದ್ದು ಹಣ ಕೂಡ ಸೇವ್ ಆಗ್ತದೆ, ಟೈಮ್ ಸೇವ್ ಆಗ್ತದೆ, ಅವರ ಎನರ್ಜಿ ಕೂಡ ಸೇವ್ ಆಗ್ತದೆ. ಅದಕ್ಕೆಲ್ಲರೂ ಈ ಭಾಗದ ಎಲ್ಲ ಕಡು ಬಡ ಜನರು ಎಲ್ಲರೇ ಈ ಒಂದು ಹೆಲ್ತ್ ಕ್ಯಾಂಪ್ನ ಉಪಯೋಗ ತಗೋರಿ. ತಮ್ಮ ಹೆಲ್ತ್ ಕರೆಕ್ಟ್, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತೇವೆ. ಆರೋಗ್ಯ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಆಮೇಲೆ ಮತ್ತು ಫ್ರೀಯಾಗಿ ಐ ಸ್ಪೆಷಲಿಸ್ಟ್ ಕೂಡ ಬಂದ್ದಾರೆ. ಫ್ರೀಯಾಗಿ ಇನ್ಸ್ಪೆಕ್ಷನ್ ಆದಮೇಲೆ ಅವರಿಗೆ ಒಳ್ಳೆ ಥರ ನೋಡಿ ಕ್ಯಾಟ್ರಾಕ್ಟ್ ಸರ್ಜರಿ ಫ್ರೀ, ನೀ ಆಪ್ರೇಷನ್ ಸೇಡಮ್ಕರೋರು ಫ್ರೀ ಮಾಡ್ತೀನಿ ಅಂದ್ರೆ 10 ಜನರಿಗೆ ಟೋಟಲ್ 10 ಜನ ಯಾರು ನಡಲಿಕ್ಕೆ ಆಸ್ಟಿಯೋಆರ್ಥರೈಟಿಸ್ ಆಗ್ತದೆ ಅಬೌವ್ 50 ಆದಮೇಲೆ ಕಾಮನ್ ಅದ. ಅದಕ್ಕೆ ಅಂಥವ್ರಿಗೆ 10 ಜನರಿಗೆ ಫ್ರೀ ಆಪ್ರೇಷನ್ ಮಾಡ್ತೀನಿ ಅಂತ ಕೂಡ ಡಾಕ್ಟರ್ ಸೇಡಮ್ಕರ್ ಹೇಳಿದ್ದಾರೆ. ಮತ್ತು ಯಾರು ಕಡುಬರು ಇರ್ತಾರೆ ಅಂಥವ್ರದ್ದು ಕೂಡ ಕ್ಯಾನ್ಸರ್ ಆಯಿತು, ಡಿಟೆಕ್ಟ್ ಆಯಿತು, ಕ್ಯಾನ್ಸರ್ ಡಿಟೆಕ್ಟ್ ಕೂಡ ನಾವು ಫ್ರೀಯಾಗಿ ನಾವು ಬೆಂಗಳೂರದಾಗ ಮಾಡಿಸ್ತೇವೆ. ಬೇರೆ ಯಾರು ಅನಾನುಕೂಲಸ್ತಿರ್ತಾರೆ, ಹಣದ ಕೊರತೆ ಇರ್ತದೆ, ದುಡ್ಡು ಫೈನಾನ್ಷಿಯಲ್ ಅಂಥವ್ರಿಗೆ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಧನ್ಯವಾದ.
ಚಿಂತಲಗೆರೆ ಗ್ರಾಮದಲ್ಲಿ ನಾವು ಒಂದು ರೋಟರಿ ಕ್ಲಬ್ ಬೀದರ್ ಹಾಗೂ ಅಂಜಲಿ ಕೊಟ್ರಕ್ಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದೆ. ಇದರ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಆಗಮಿಸಿ ಎಲ್ಲರಿಗೆ ಭಾಳ ಒಂದು ಹುರುಪು ಕೊಟ್ಟು ಎಲ್ಲ ವೈದ್ಯರಿಗೆ ನಮಗೆಲ್ಲ ರೋಟರಿಯನ್ಸ್ಗಳಿಗೆ ಅವರು ಕೂಡ ಸ್ವತಃ ರೋಟರಿಯನ್ ಇದ್ದಾರೆ. ಅವ್ರು ಬಂದಿದ್ದಕ್ಕಾಗಿ ನಮ್ಮೊಂದು ಭಾಳ ಒಳ್ಳೆ ಹುರುಪಿದೆ. ಅವರು ನಾವೆಲ್ಲ ನೇತೃತ್ವದಲ್ಲಿ ಮುಂದಿನ ದಿನಗಳು ಕೂಡ ರೋಟರಿ ಸಂಸ್ಥೆ ಎಲ್ಲ ಏನು ಕೆಲಸ ಮಾಡ್ತಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅವರು. ಹಾಗಾಗಿ ನಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಒಂದು ಉತ್ಸಾಹದಿಂದ ನಮ್ಮ ಕೊಟ್ಟಿಗೆ ಸರ್ ಅಂತ ನಮ್ಮ ರೋಟರಿನ ಅವರಂಥ ಸಹಯೋಗದೊಂದಿಗೆ ನಮ್ಮ ಶಾಸಕರ ಸಹಯೋಗದೊಂದಿಗೆ ಇನ್ನೂ ರೋಟರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯ ಮಾಡ್ತಾ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಧನ್ಯವಾದ. ಇವತ್ತೊಂದು 15 ವೈದ್ಯರು ಬಂದಿದ್ದಾರೆ ಸರ್. ವಿತ್ ಆಯುರ್ವೇದಿಕ್ 20 ಮಂದಿ ಜನ. ಎಲ್ಲ ಸರ್ ಸ್ಕಿನ್ ಇದ್ದಾರೆ, ಬೋನ್ಸ್ ಇದ್ದಾರೆ, ಹಾರ್ಟ್, ಆಮೇಲೆ ಸ್ತ್ರೀ ರೋಗ ತಜ್ಞ ಇದ್ದಾರೆ, ಎಲ್ಲ ಪ್ರತಿಯೊಂದು ಡೆಂಟಲ್ದರ್ ಇದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ, ಗ್ಯಾಸ್ಟ್ರೋ ಇದ್ದಾರೆ, ಎಲ್ಲ ಚಿಕಿತ್ಸೆ ಕೊಡ್ಬೋದು ಸರ್. ಇವತ್ತು ನಿಮ್ಮಲ್ಲಿ ನೋಂದಣಿ ಆಗಿರ್ಬೋದು. ಈ ಸದ್ಯ ನೋಂದಣಿ ಆಗ್ತದೆ ಸರ್. ಸುಮಾರು ಒಂದು 500 ಜನ ಆಗಂತ ಒಂದು ನಿರೀಕ್ಷೆ ಇದೆ ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಬಸವಕುಮಾರ್ ಪಾಟೀಲ್, ರೋಟರಿ ಕ್ಲಬ್ ಆಫ್ ಬೀದರ್ನ ಪ್ರೆಸಿಡೆಂಟು. ಇವತ್ತಿನ ದಿವಸ ನಗರದ ಚಿಂತಲಗೇರ ಗ್ರಾಮದಲ್ಲಿ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್ ನಾವು ಇಟ್ಟಿದ್ದೀವಿ. ರೋಟರಿ ಕ್ಲಬ್ ಆಫ್ ಬೀದರ್ ಮತ್ತು ಅಂಜಲಿ ಕೊಟ್ರಕ್ಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಟಿದ್ದೀವಿ. ಇದರಲ್ಲಿ ಸರಿಸುಮಾರು 18 ಡಿಫ್ರೆಂಟ್ ಎಲ್ಲ ಸ್ಟ್ರೀಮಿನ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಈ ಗ್ರಾಮದ ಎಲ್ಲ ಜನರಿಗೆ ಸರಿಸುಮಾರು ಒಂದು 450-500 ಜನರದ ನಮ್ಮ ನಿರೀಕ್ಷೆ ಇದೆ. ಎಲ್ಲ ಡಿಸೀಸಸ್ಗೂ ಕೂಡ ಈ ಗ್ರಾಮದ ಜನರು ಈ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೊಳ್ಬೇಕು ಅಂಥೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ವಿವಿಧ ಥರದ ಚಿಕಿತ್ಸೆಗಳು, ಕಣ್ಣಿನ ಒಂದು ಚಿಕಿತ್ಸೆ ಮತ್ತು ಅಂಜಲಿ ಕೊಟ್ರಕ್ಕಿ ಮತ್ತು ಜ್ಞಾನಸುಧಾ ಆಯುರ್ವೇದಿಕ್ ಹಾಸ್ಪಿಟಲ್ ಇಂದ ಕೂಡ ಸ್ವಲ್ಪ ಜನ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಅವರು ಕೂಡ ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್ ಕೂಡ ಆ್ಯಂಡ್ ಬೇರೆ ಎಲ್ಲ ಆರ್ಥೋ ಜನರಲ್ ಸರ್ಜನ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ. ಹೀಗೆಲ್ಲ ಎಲ್ಲ ಥರದ ಒಂದು ಸ್ಟ್ರೀಮಿಂದ ಎಲ್ಲ ಥರದ ಸ್ಟ್ರೀಮಿಂದ ಡಾಕ್ಟರ್ಸ್ಗಳು ಎಲ್ಲ ಬಂದಿದ್ದಾರೆ. ಈ ಚಿಂತಲಗೇರ ಗ್ರಾಮದ ಎಲ್ಲ ಜನರು ಇದರದ ಸದುಪಯೋಗವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಇದು ನನ್ನ ನೇತೃತ್ವದಲ್ಲಿ ಈ ಹೆಲ್ತ್ ಕ್ಯಾಂಪು ಇದು ನಂದು ಒಂದು ಫಸ್ಟ್ ಮೊದಲನೇದು. ಹೋದ ವರ್ಷ ಇದೇ ಮನ್ನಹಳ್ಳಿ ಗ್ರಾಮದಲ್ಲಿ ಒಂದು 2 ಕಿಲೋಮೀಟರ್ ಬಿಫೋರು ಹೋದ ವರ್ಷ ಇದೇ ಟೈಮಲ್ಲಿ ಇದೇ ದಿವಸ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಟಿದ್ವಿ. ಆವಾಗ ಕೂಡ ಒಂದು 450-500 ಜನ ಬಂದಿದ್ದರು. ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇವಾಗೂ ಕೂಡ ನಮ್ಮ ನಿರೀಕ್ಷೆ ಇದೆ 450-500 ಜನ ಮೇಲ್ಗಡೆ ಬರಬೇಕು ಅಂತೇಳಿ ನಮ್ಗೆ ನಿರೀಕ್ಷೆ ಇದೆ. ಎಲ್ಲ ಜನ ಸದುಪಯೋಗ ತೆಗೆದುಕೊಳ್ಬೇಕಂತೇಳಿ ನಾನು ವಿನಂತಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈ ಹೆಲ್ತ್ ಕ್ಯಾಂಪ್ ಹಮ್ಮಿಕೊಳ್ಳುವ ಕಾರಣ ಏನೆಂದರೆ ಇದಕ್ಕೆ ಇನಿಷಿಯೇಟ್ ಮಾಡಿದವರು ನಮ್ಮ ಶಂಕರರಾವ್ ಕೊಟ್ರಕ್ಕಿ ಅವರು ನೇಟಿವ್ ಪ್ಲೇಸ್ ಇದು ಚಿಂತಲಗೇರ ಅಂಥೇಳಿ. ನಾವು ರೋಟರಿ ಕ್ಲಬ್ಬಿಂದ ಪ್ರತಿ ವರ್ಷ 2-3 ಹೆಲ್ತ್ ಕ್ಯಾಂಪು ಇಟ್ಕೊಳ್ತೀವಿ. ಅದರಲ್ಲಿ ಇದೊಂದು ದೊಡ್ಡ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಸುಮಾರು 20 ಡಾಕ್ಟರ್ಸು ಪಾಲ್ಗೊಂಡಿದ್ದಾರೆ. ಅದರಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ಹಾಗೆ ಆಪ್ಟಿಕಲ್ ಕಣ್ಣಿನಿಗೋಸ್ಕರ ಡಾಕ್ಟರ್ ಇದ್ದಾರೆ, ಹಾಗೆ ಆಯುರ್ವೇದಿಕ್ ಚಿಕಿತ್ಸೆ ಕೂಡ ನಾವು ದೊರಕಿಸಿದ್ದೇವೆ. ಅಂಜಲಿ ಕೊಟ್ರಕ್ಕಿ ಚಾರಿಟೇಬಲ್ ಫೌಂಡೇಶನ್ ಅಂತ ಆ ಹಾಸ್ಪಿಟಲಿಂದ ಅವ್ರನ್ನೂ ಬಂದಿದ್ದಾರೆ. ಸೀನಿಯರ್ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಬಂದಿದ್ದಾರೆ, ಸಚಿನ್ ಪಾಟೀಲ್ ಬಂದಿದ್ದಾರೆ. ಸುಮಾರು 20 ಡಾಕ್ಟರ್ಸು ನಾವು ಅವರಿಗೆ ಕರೆಸಿ ಇಲ್ಲಿ ಫ್ರೀಯಾಗಿ ಮುಕ್ತವಾಗಿ ಚಿಕಿತ್ಸೆಯನ್ನು ಕೊಡುತ್ತಿದ್ದೇವೆ. ಹಾಗೆ ಕಣ್ಣಿನ ಸಮಸ್ಯೆ ಇದ್ದರೆ ಚಸ್ಮಾ ಕೂಡ ವಿತರಣೆಯನ್ನು ಮಾಡ್ತಿದ್ದೀವಿ ಮುಕ್ತವಾಗಿ. ಹಾಗೆ ಎಲುವಿನ ಸಮಸ್ಯೆ ಬಂದಲ್ಲಿ ನಮ್ಮ ರಾಜಶೇಖರ್ ಶೇಡಂಕರು 10 ಪೇಷಂಟಿಗೆ ಫ್ರೀಯಾಗಿ ಫರ್ದರ್ ಸರ್ಜರಿ ಟ್ರೀಟ್ಮೆಂಟನ್ನು ಕೊಡಲು ಒಪ್ಪಿದ್ದಾರೆ. ಇದೇ ಥರ ನಾವು ನಮ್ಮ ರೋಟರಿ ಟ್ರಸ್ಟ್ದಿಂದ ವರ್ಷಿಗೆ ಹೆಲ್ತ್ ಕ್ಯಾಂಪ್ ಇಟ್ಕೊಳ್ತೀವಿ. ಇದು ಸುಮಾರು ನಾವು 100 ಜನ ಪೇಷಂಟು ಬರ್ಬೋದು ಅಂತ ವಿಚಾರ ಮಾಡ್ತಿದ್ದೀವಿ. ಅದರಲ್ಲಿ ಸುಮಾರು ಇವಾಗಲೇ 300 ಜನ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಕ್ಯಾಂಪನ್ನು ಹಮ್ಮಿಕೊಂಡು ಇದೇ ಥರ ಕಾರ್ಯಕ್ರಮಗಳು ನಡೆಸಿದ್ದೀವಿ. ಥ್ಯಾಂಕ್ ಯು. ನಾನು ಅನಿಲ್ ಕುಮಾರ್ ಬಿರದರ್, ರೋಟರಿ ಕ್ಲಬ್ ಸೆಕ್ರೆಟರಿ ಬೀದರ್. ನಾನು ಹುಟ್ಟಿದಂಥ ಊರು ಇದು ಚಿಂತಲಗೇರ. ನಾನು ಹುಟ್ಟಿದ್ದು ಆ್ಯಂಡ್ ಓದಿದ್ದು ಇಲ್ಲೇ. ಅದಕ್ಕೋಸ್ಕರ ನನಗೊಂದು ಪ್ರೇರಣೆ ಬಂತು. ವಿತ್ ರೋಟರಿ ಕ್ಲಬ್ಲಿಂದ ಸಹಯೋಗದಿಂದ ನಾನು ಫ್ರೀ ಹೆಲ್ತ್ ಚೆಕಪ್ ತೊಗೊಂಡಿದ್ದೀನಿ. ಅದಾದಂಥ ನಮ್ಮ MLA ಸಾಹೇಬರು ಅವ್ರಲಿಂದ ಭಾಳ ಸಹಕಾರ ಇದೆ. ಮುಂದೂ ಹೀಗೆ ಮಾಡೋಣ ಅಂತ ನಂದು ಇದು ಬೈಕೆ ಅದ. ಓಕೆ, ಧನ್ಯವಾದ.
ರೆಡಿ ಮಾಡ್ತೇವೆ ರೀ ಈಗ ಎಲೆಕ್ಷನ್